ಇದಕ್ಕೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ನೀವು ನೋಡ್ತಿರುವಂತಹ ಈ ಕ್ಷಣದ ಎಲೆಕ್ಷನ್ ಬ್ರೇಕಿಂಗ್ ನ್ಯೂಸ್. ಸತೀಶ್ ಜಾರಕಿಹೊಳಿ ಪಬ್ಲಿಕ್ ಟಿವಿ ಜೊತೆ ಮಾತಾಡಬೇಕಾದ್ರೆ ಅವ್ರಿಗೆ ಯಾವ ಮಟ್ಟದ ಅಸಮಾಧಾನ ಅಥವಾ ಬೇಜಾರ್ ಇದೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ರಮೇಶ್ ಜಾರಕಿಹೊಳಿ ಅವರ ಮಾಸ್ಟರ್ ಮೈಂಡ್, ಯಾಕಂದ್ರೆ ಎಲ್ಲ ಮಾತುಗಳನ್ನು ಕೇಳೋದು ಅವರ ಬಾಮೈದ ಅಂಬೀರಾವ್ ಪಾಟೀಲ್. ರಮೇಶ್ ಜಾರಕಿಹೊಳಿ ಅವರ ಮಗನನ್ನ ಆಟ ಆಡಿಸೋದಕ್ಕೆ ಬಂದವನು ಇದೀಗ ಜಿಲ್ಲೆ ಆಳ್ತಿದ್ದಾನೆ. ಹಿಂಗೆ ಮುಂದುವರೆದ್ಬಿಟ್ರೆ ಮುಂದೊಂದು ದಿನ ನಮ್ಮ ಫ್ಯಾಮಿಲಿ ನೇಮ್ ಜಾರಕಿಹೊಳಿ ತೆಗೆದಾಕ್ಬಿಟ್ಟು ನಾವು ಪಾಟೀಲ್ ಅಂತ ಇಟ್ಕೊಳ್ಬೇಕಾಗತ್ತೆ. ಆ ಮಟ್ಟಕ್ಕೆ ಎಲ್ಲರನ್ನೂ ಆಟ ಆಡಿಸಿ ಆಳ್ಬಿಡ್ತಾನೆ ಇಲ್ಲಿ ಅನ್ನೋದನ್ನ ಸತೀಶ್ ಜಾರಕಿಹೊಳಿ ಅವರು ಪಬ್ಲಿಕ್ ಟಿವಿ ಜೊತೆ ಮಾತಾಡಿದ್ದಾರೆ. ಎಲ್ಲ ನಿಮ್ಮ ಸಹೋದರನಿಗೆ ಗಲಾಟೆ ಆಗಲಿಕ್ಕೆ ಅಂಬೀರಾವ್ ಅವರೇ ಕಾರಣ. ಎಸ್, ಇದು ಮುಖ್ಯ ಕಾರಣ. ಈ ಕರೆಕ್ಟ್ ಪಾಯಿಂಟ್ ಬತ್ ನಿಮ್ದ. ಈಗ ಜಾರಕಿಹೊಳಿ ಅಣ್ಣ ಹೆಸರಿಗೆ ಮಾತ್ರ ಟೋಟಲಿ ಕಂಟ್ರೋಲ್ ಮಾಡೋದು ಅಂಬೀರಾವ್. ಇವನೊಬ್ಬ ಜಸ್ಟ್ ಸಂತೋಷ ನಾನು ಆಡ್ಸಾಕ್ ಬಂದ, ಅವನ ಮಗನ ಆಡ್ಸಾಕ್ ಬಂದ. ಇವತ್ತು ಇಡೀ ನಮ್ಮ ತಾಲೂಕನ್ನ ಆಳವ ಇವನೇ. ಇಲ್ಲಿಂದನೇ ಘರ್ಷಣೆ ಪ್ರಾರಂಭ ಆಗಿದೆ. ಇವತ್ತು ಯಾವುದೇ ಅಧಿಕಾರಿಗಳು ಕೂಡ ಯಾವುದೇ ಜಾರಕಿಹೊಳಿ ಮಾತು ಕೇಳಲ್ಲ, ಅಂತಿಮವಾಗಿ ಅಂಬೀರಾವ್ ಮಾತು ಕೇಳಬೇಕು. ಗೋಕಾಕ್ ತಾಲೂಕಿನ ಒಂದು ಕಲ್ಲು ಇಡಬೇಕಾದ್ರೆ ಅಂಬೀರಾವ್ನ ಮಾತು ಕೇಳಬೇಕು. ಇಲ್ಲಿಂದ ಇದು ಘರ್ಷಣೆ ಪ್ರಾರಂಭ ಆಗಿದೆ. ಇದು ಕೂಡ ಇನ್ನೊಂದು ಅಡಿಷನ್ ಪಾಯಿಂಟ್. ಇದು ಎಲ್ಲ ನಿಮ್ಮ ಸಹೋದರನಿಗೆ ಗಲಾಟೆ ಆಗಲಿಕ್ಕೆ ಅಂಬೀರಾವ್ ಅವರೇ ಕಾರಣ. ಎಸ್, ಇದು ಮುಖ್ಯ ಕಾರಣ. ಈ ಕರೆಕ್ಟ್ ಪಾಯಿಂಟ್ ಬತ್ ನಿಮ್ದ. ಈಗ ಜಾರಕಿಹೊಳಿ ಅಣ್ಣ ಹೆಸರಿಗೆ ಮಾತ್ರ ಟೋಟಲಿ ಕಂಟ್ರೋಲ್ ಮಾಡೋದು ಅಂಬೀರಾವ್. ಇವನೊಬ್ಬ ಜಸ್ಟ್ ಸಂತೋಷ ನಾನು ಆಡ್ಸಾಕ್ ಬಂದ, ಅವನ ಮಗನ ಆಡ್ಸಾಕ್ ಬಂದ. ಇವತ್ತು ಇಡೀ ನಮ್ಮ ತಾಲೂಕನ್ನ ಆಳವ ಇವನೇ. ಇಲ್ಲಿಂದನೇ ಘರ್ಷಣೆ ಪ್ರಾರಂಭ ಆಗಿದೆ. ಇವತ್ತು ಯಾವುದೇ ಅಧಿಕಾರಿಗಳು ಕೂಡ ಯಾವುದೇ ಜಾರಕಿಹೊಳಿ ಮಾತು ಕೇಳಲ್ಲ, ಅಂತಿಮವಾಗಿ ಅಂಬೀರಾವ್ ಮಾತು ಕೇಳಬೇಕು. ಗೋಕಾಕ್ ತಾಲೂಕಿನ ಒಂದು ಕಲ್ಲು ಇಡಬೇಕಾದ್ರೆ ಅಂಬೀರಾವ್ನ ಮಾತು ಕೇಳಬೇಕು. ಇಲ್ಲಿಂದ ಇದು ಘರ್ಷಣೆ ಪ್ರಾರಂಭ ಆಗಿದೆ. ಇದು ಕೂಡ ಇನ್ನೊಂದು ಅಡಿಷನ್ ಪಾಯಿಂಟ್. ಇದು ಎಲ್ಲ ನಿಮ್ಮ ಇದಿಷ್ಟು ಸತೀಶ್ ಜಾರಕಿಹೊಳಿ ಅವರು ಮಾತಾಡ್ತಿದ್ರು. ಒಂದು ಕಲ್ಲಿಡಬೇಕು ಅಂದ್ರೆ, ಒಂದು ಆಫೀಸರ್ಗೆ ಒಂದು ಸೂಚನೆ ಕೊಡಬೇಕು ಅಂದ್ರೂ ಕೂಡ ಇಡೀ ಕ್ಷೇತ್ರದಲ್ಲಿ, ಗೋಕಾಕ್ನ ಕ್ಷೇತ್ರದಲ್ಲಿ ಅಂಬೀರಾವ್ ಪಾಟೀಲ್ ಮಾತೇ ನಡೆಯುತ್ತೆ. ಇನ್ಯಾರ್ದು ಮಾತು ನಡೆಯಲ್ಲ ಅನ್ನೋ ಲೆವೆಲ್ಗೆ ಅಂಬೀರಾವ್ ಪಾಟೀಲ್, ರಮೇಶ್ ಜಾರಕಿಹೊಳಿ ಅವರ ಮಗ ಸಂತೋಷ್ನ ಆಟ ಆಡ್ಸಕ್ ಬಂದವನು, ಈಗ ಜಿಲ್ಲೆ ಆಳುವಷ್ಟರ ಮಟ್ಟಿಗೆ ಬೆಳೆದು ನಿಂತಿದ್ದಾನೆ. ಪ್ರತಿಯೊಂದು ಮಾತನ್ನು ಕೂಡ ಬಾಮೈದನ್ ಮಾತೆ ಕೇಳ್ತಾರೆ ರಮೇಶ್ ಜಾರಕಿಹೊಳಿ ಸಹೋದರ ನಡುವೆ ವೈಮನಸ್ಸಾಗೋದಕ್ಕೆ ಅದೇ ದೊಡ್ಡ ಕಾರಣ ಅಂತಿದ್ದಾರೆ. ಇದು ಸಂಬಂಧಪಟ್ಟ ಹಾಗೆ ಕುಮಾರ್ ಬಂಗಾರಪ್ಪ ಅವರು ಕೂಡ ಈ ಆಪರೇಷನ್ ಕಮಲಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡಿದ ನನ್ನ ಕೊಲೀಗ್ ಜೊತೆ. ಹಾಗಾದ್ರೆ ಕುಮಾರ್ ಬಂಗಾರಪ್ಪನವರ ಮಾತೇನು, ಬನ್ನಿ ನೋಡೋಣ. ದ ಪ್ರೋಸೆಸ್ ಹ್ಯಾಸ್ ಆಲ್ರೆಡಿ ಅದು ನಡೀತಿದೆ. ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥದ್ದು ಬೇಸತ್ತು ಹೋಗಿದ್ದಾರೆ. ಒಂದು ಕೊಳ್ಳೆ ಹೊಡೆಯೋರಿಗೆ, ಲೂಟಿ ಮಾಡೋರಿಗೆ, ಪರ್ಸೆಂಟೇಜ್ ನೋಡೋರಿಗೆ, ಇವರಿಗೆ ತಗೊಂಡು ಹೋಗ್ಬಿಟ್ಟು ಒಂದು ನ್ಯಾಷನಲ್ ಪಾರ್ಟಿಗೆ ಇರ್ತಕ್ಕಂಥವ್ರು ಇದಕ್ಕಿಂತ ಚುನಾವಣೆ ಮುಂದೆ ಎಲ್ಲದೂ ಕೂಡ ಕಿತ್ತಾಡ್ಕೊಂಡು ಇದು ಮಾಡ್ಕೊಂಡು ಇರ್ತಕ್ಕಂಥವ್ರು ಹೋಗಿ ಅಲ್ಲಿ ಸೆಟಲ್ ಆಗಿದ್ದಾರೆ ಅನ್ನೋದಕ್ಕೆ ಸಂಪೂರ್ಣವಾಗಿ ಅವ್ರು ಬೇಜಾರಾಗ್ತಕ್ಕಂಥ ಸಂದರ್ಭ ಕಂಡೇ ಕಾಣಿಸುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ಅವರೆಲ್ಲರೂ ಕೂಡ ತೀರ್ಮಾನ ತಗೊಂಡು, ಈ ಒಬ್ಬರೇ ಅಲ್ಲ, ರಮೇಶ್ ಜಾರಕಿಹೊಳಿ ಅವರು ಮಾತ್ರ ಅಲ್ಲ, ಅನೇಕ ಶಾಸಕರು ಇವತ್ತು ಈ ಚುನಾವಣೆ ಆದ ಮೇಲೆ 100ಕ್ಕೆ 100 ಇವರೆಲ್ಲರೂ ಕೂಡ ಈ ಸರ್ಕಾರ ಏನು ಮೈತ್ರಿ ಸರ್ಕಾರ ಏನಿದೆ ಇದನ್ನ ಕಿತ್ತು ಒಗೆದುಬಿಟ್ಟು ಬಿಜೆಪಿಯ ಸರ್ಕಾರವನ್ನು ತರೋದಕ್ಕೆ ಅವರು ಹೆಜ್ಜೆಗಳನ್ನ ಹಾಕ್ತಾರೆ. ಸಂಪೂರ್ಣವಾಗಿ ಯಶಸ್ವಿಯಾಗಿರ್ತಕ್ಕಂಥ ಪ್ರಜಾಪ್ರಭುತ್ವದ ಚುನಾವಣೆಗಳು ನಮ್ಮ ಧನ್ಯವಾದಗಳು ಮತ್ತು ಕೃತಜ್ಞತೆಗಳು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮತ್ತು ಎಲೆಕ್ಷನ್ ಕಮಿಷನ್ ಆಫ್ ಕರ್ನಾಟಕಕ್ಕೆ ಮತ್ತು ಕರ್ನಾಟಕದ ಜನತೆಗೆ, ವಿಶೇಷವಾಗಿ ಶಿವಮೊಗ್ಗ ಜಿಲ್ಲೆ ಮತ್ತು ಸೊರಬ ತಾಲೂಕಿನ ಮತ್ತು ನಮ್ಮ ಗ್ರಾಮದ ಶಾಂತಿಯುತವಾಗಿ ಇಲ್ಲಿವರೆಗೂ ಚುನಾವಣೆಯನ್ನ ಕ್ರಮಬದ್ಧವಾಗಿ ಮಾಡತಕ್ಕಂಥ ಪ್ರಯತ್ನಗಳು ಜನತೆ ಮತ್ತು ವ್ಯವಸ್ಥೆ ಎರಡೂ ಕೂಡ ನಮ್ಮ ವತಿಯಿಂದ ಕೃತ್ಯಗಳು. ಸಾಯಂಕಾಲ 6 ಗಂಟೆವರೆಗೂ ಕೂಡ ಪ್ರತಿಯೊಬ್ಬ ನಾಗರಿಕನು ಮತ ಇರತಕ್ಕಂಥವರು ಕಡ್ಡಾಯವಾಗಿ ಮತವನ್ನು ಚಲಾಯಿಸಬೇಕು ಅಂತ ಹೇಳಿಬಿಟ್ಟು ನಾನು ಬಹಳ ವಿನಯಪೂರ್ವಕವಾಗಿ ತಮ್ಮಲ್ಲಿ ನಾನು ಮಾಡ್ಕೊಳ್ತೀನಿ. ಮತ್ತು ಇವತ್ತಿನ ಚುನಾವಣೆ ಇದೊಂದು ದೊಡ್ಡ ಅಲೆಯಾಗಿ ಪರಿವರ್ತನೆ ಆಗಿದೆ ರಾಷ್ಟ್ರದಾದ್ಯಂತ. ಬಿಜೆಪಿ ಅಲೆ, ಮೋದಿಜಿಯವರೇ ಅಲೆ, ಅಭಿವೃದ್ಧಿಯ ಅಲೆಯಾಗಿ ಇವತ್ತು ಎಲ್ಲರ ಮನೆಗೂ ಕೂಡ ತಲುಪತಕ್ಕಂಥ ಕೆಲಸವನ್ನು ಮಾಡಿದೆ. ಅದರಲ್ಲೂ ವಿಶೇಷವಾಗಿ ಮಹಿಳೆಯರು, ಯೂತ್ಸು ಬಹಳ
ಬಹಳ ಅಂದ್ರೆ ಬಹಳ ಫೋರ್ಸ್ ಅಲ್ಲಿ ಇರತಕ್ಕಂತ ಸಂದರ್ಭ ಬಂದಿದೆ. ಜಾತಿಯನ್ನು ಹಚ್ಚತಕ್ಕಂತ ವಿಷ ಬೀಜವನ್ನು ಹಾಕ್ತಕ್ಕಂತ ಕೆಲಸಗಳು ಸತತವಾಗಿ ನಡೆದಿದ್ದಾವೆ. ಮೊನ್ನೆ ನಡೆದಂತ ಉಪಚುನಾವಣೆಯಲ್ಲೂ ಕೂಡ ಈ ಪ್ರಯತ್ನಗಳು ನಡೆದಿತ್ತು. ಅದಕ್ಕಿಂತ ಮುಂಚಿತವಾಗಿ ಕೂಡ ಸನ್ಮಾನ್ಯ ಯಡಿಯೂರಪ್ಪನವರು ನಡೆದಂತ ಸಂದರ್ಭದಲ್ಲೂ ಕೂಡ ಈ ವಿಷ ಬೀಜವನ್ನು ಹಾಕ್ತಕ್ಕಂಥ ಪ್ರಯತ್ನಗಳು ನಡೆದಿದ್ದು. ಆದರೆ ಜನತೆ ಇವತ್ತು ಯಾವುದೇ ಜಾತಿ, ಮತ, ಧರ್ಮ ಇದೆಲ್ಲದನ್ನು ಬಿಟ್ಬಿಟ್ಟು ನಾವೆಲ್ಲರೂ ಭಾರತೀಯರು, ನಾವೆಲ್ಲರೂ ಕನ್ನಡಿಗರು, ನಮಗೆ ಬೇಕಾಗಿರ್ತಕ್ಕಂಥದ್ದು ದೇಶದ ಮತ್ತು ರಾಜ್ಯದ ನಮ್ಮ ಹಳ್ಳಿಯ ಅಭಿವೃದ್ಧಿಗಳು ಅಂತಕ್ಕಂಥ ನಿಟ್ಟಿನಲ್ಲಿ ಬಿಜೆಪಿಯನ್ನ ನಂಬಿದ್ದಾರೆ, ಅದಕ್ಕೆ ಬೆಂಬಲಿಸಿದ್ದಾರೆ.